ಅಗಸ್ತ್ಯ ಭಾರದ್ವಾಜ್ ಅವ್ರ ಕೋಪಕ್ಕೆ ಗೋಡೆಗೆ ಅಂಟ್ಕೊಂಡು ನಿಂತಿದ್ದ ಭಾಸ್ಕರ್ ಬಲಿಯಾಗ್ತಾ, ನೀವು ಬೇರೆ ನನ್ನ ಕೊಲ್ಲೋ ಅಗತ್ಯ ಏನಿದೆ ಸರ್? ನಿಮ್ಮ ಕೋಪಕ್ಕೆ ನಾನು ಮೇಲಕ್ಕೆ ಹೋಗೋ ಆಗಿದ್ದೀನಿ. ಆದರೆ ನಾನು ಮೇಲಕ್ಕೆ ಹೋದರೆ ನನ್ನ ಸೂಜಿ ಅನ್ಯಾಯವಾಗಿ ಹೋಗ್ತಾಳೆ ಸರ್ ಅಂತ ಬೇಡ್ಕೊಳ್ತಾನೆ. ನಿನ್ನ ಸೂಜಿಗೆ ಏನೂ ಅನ್ಯಾಯ ಆಗಲ್ಲ. ನೀನು ಸತ್ತು ಹೋದರೆ ನಿನ್ನ ಸೂಜಿಗೆ ನಿನಗಿಂತ ಒಳ್ಳೆಯವ್ರನ್ನ ಕರ್ಕೊಂಡು ಬಂದು ನಾನೇ ಹತ್ರ ನಿಂತು ಆಕೆಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ. ಆದರೆ ನನಗೆ ಸಂಬಂಧ ಹುಡ್ಕೋದಕ್ಕೆ ಹೇಳಿದ್ರೆ ಇಂಥ ಹುಡುಗಿನ ಯಾಕೆ ಹುಡುಕ್ತೆ ಅಂತ ಮೊದಲು ಉತ್ತರ ಹೇಳು ಅಂತ ಕೆಕ್ಕರಿಸಿ ನೋಡ್ತಾ ಕೇಳ್ತಾನೆ. ಅಯ್ಯೋ, ನೀವು ಅಣ್ಣನ ಮೇಲೆ ಕೋಪ ಮಾಡ್ಕೊಡ್ಬಿಡಿ ಪ್ಲೀಸ್ ಅಂತ ಅವರಿಬ್ಬರ ಮಧ್ಯೆ ಅಹನಾ ಬಂದು ಭಾಸ್ಕರ್ನ ಕಾಪಾಡ್ತಾಳೆ. ನಿಜವೇ, ನಿಜಕ್ಕೂ ಮುಖ್ಯವಾಗಿ ಅನ್ಬೇಕಾದ ನಿನ್ನ ಮದುವೆಗೆ ಮುಂಚೆ ಕಾಂಟ್ರಾಕ್ಟ್ ನಿಯಮಗಳನ್ನ ಓದ್ಕೊಳ್ಳೋದು ಕಳಿಸಿದೆ ಅಲ್ವಾ? ನೀನು ಓದಿಯೇ ಇರ್ತೀಯ ಅಲ್ವಾ? ಮತ್ತೆ ಆ ಕಾಂಟ್ರಾಕ್ಟ್ ನಿಯಮಗಳನ್ನ ಮೀರ್ತಿದ್ಯಾ ಅಂತ ಗರಂ ಆಗ್ತಾನೆ. ಪರಿಸ್ಥಿತಿಗಳು ಹಾಗೆ ಬಂದ್ವು ರೀ ಅಂದ್ಲು ಅಹನಾ. ಏಯ್, ನನ್ನ ಕಥೆಗಳನ್ನ ಹೇಳ್ಬೇಡ. ಈ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ನೀನು ಹೆತ್ತವ್ರಿಗೆ ತಿಳಿದಿರಬೇಕೆಂಬ ನಿಯಮ ಇತ್ತು. ಆದರೂ ನಿನ್ನ ಹೆತ್ತವ್ರಿಗೆ ಯಾಕೆ ಹೇಳಿಲ್ಲ ಅಂತ ಕೋಪದಿಂದ ಕೇಳ್ತಾನೆ. ಅದು ಅಂತ ಮಾತುಗಳನ್ನ ಹುಡುಕ್ತಾ, ಹಾಂ, ನಮಗೆ 20 ಎಕರೆ ಜಮೀನಿದೆ ಅಲ್ವರಿ. ಅಷ್ಟು ಜಮೀನಿದ್ದವರು ಕಾಂಟ್ರಾಕ್ಟ್ ಮದುವೆಗೆ ಒಪ್ಪೋದಿಲ್ಲ ಅಂತ ನಮ್ಮ ಹೆತ್ತವ್ರಿಗೆ ಹೇಳಿಲ್ಲ. ಭಾಸ್ಕರ್ ಅಣ್ಣನೇನು ನನ್ನ ಭೇಟಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಒಪ್ಕೋ, ಇಷ್ಟು ಕಡಿಮೆ ಸಮಯದಲ್ಲಿ ಇನ್ನೊಂದು ಹುಡುಗಿ ಸಿಗಲ್ಲ ಅಂತ ಒಂದೇ ಸಮನೆ ಬೇಡ್ಕೊಂಡ್ರು. ಪಾಪ ಅಂತ ನಿಮ್ಮ ಕರುಣೆಗೋಸ್ಕರ ಒಪ್ಕೊಂಡೆ ಅಷ್ಟೇ ಅಂತ ಸಿಂಪತಿ ತೋರಿಸ್ತಾ ಅಂತಾಳೆ. ಹೌದು ಸರ್, ಮದುವೆ ಆಗೋದು ಹುಡುಗರಿಂದ ತುಂಬ ಹೋಗಿರಿ. ಈ ಪ್ರಪಂಚದಲ್ಲಿ ನಿಮಗೆ ಕಾಂಟ್ರಾಕ್ಟ್ ಹುಡುಗಿ ಸಿಗೋದು ಕಷ್ಟ ಅಂತ ನಾನೇ ಆಕೆಯನ್ನು ಒಪ್ಪಿಸ್ದೆ ಅಂತಾನೆ. ಆದರೆ ಅಗಸ್ತ್ಯ ಅವ್ರನ್ನ ತಿರುಗಿ ನೋಡ್ತಾ, ನಿಮ್ಮ ಮೇಲೆ ನನ್ನ ನಂಬಿಕೆ ಬರ್ತಿಲ್ಲ ಅಂತಾನೆ. ನಾನು ಹೇಳ್ತಿರೋ ನಿಜ ರೀ ಅಂತಿಬ್ಬರು ಒಂದೇ ಬಾರಿ ಹೇಳ್ತಾರೆ. ಅಗಸ್ತ್ಯ ಫೋನ್ ತೆಗೆದು, ನಿಮ್ಮ ಜಮೀನುಗಳು ಯಾರ ಹೆಸರಿನಲ್ಲಿವೆಯೋ ಅವ್ರ ಗುರುತಿನ ಚೀಟಿ ಸಂಖ್ಯೆಗಳನ್ನ ಹೇಳು. ನಿಜಕ್ಕೂ ನಿಮ್ಗೆ 20 ಎಕರೆ ಇದೆಯೋ ಇಲ್ವೋ ತಿಳ್ಕೊಂಡ್ಬಿಡ್ತೀನಿ ಅಂತಾನೆ. ಆ ಜಮೀನು ವಿಷಯ ಭಾಸ್ಕರ್ಗೆ ತಿಳಿದೆ ನಿಜಕ್ಕೂ ಇದೆಯೋ ಇಲ್ವೋ ಅಂತ ಗಾಬರಿ ಪಡ್ತಿದ್ರೆ, ನಮ್ಮ ಅಮ್ಮ ಅಪ್ಪ ನನ್ನ ಹೆಸರು ನನ್ನ ತಮ್ಮನ ಹೆಸರನ್ನೇ ತಲಾ 5 ಎಕರೆ ಇರುತ್ತೆ. ಬೇಕಿದ್ರೆ 4 ಗುರುತಿನ ಚೀಟಿ ವಿವರ ಹೇಳ್ತೀನಿ, ಪರಿಶೀಲಿಸ್ಕೊಳ್ಳಿ ಅಂತ ರೋಷದಿಂದ ಹೇಳಿ ವಿವರಗಳನ್ನ ಹೇಳ್ತಾಳೆ. ನಿಜವಾಗಿಯೂ ಒಬ್ಬೊಬ್ಬರ ಹೆಸರನ್ನ 5 ಎಕರೆ ಇರೋದು ಜಾಲತಾಣದಲ್ಲಿ ಕಾಣಿಸುತ್ತೆ. ನನ್ನ ಜೀವನ ಅಂತ ವಿರಕ್ತಿಯಿಂದ ಅಂದ್ಕೊಳ್ತಾ ಫೋನ್ ಪಕ್ಕಕ್ಕೆ ಎಸಿತಾನೆ. ನಾನು ಹೇಳ್ತಿರೋ ಸುಳ್ಳಲ್ಲ, ಎಲ್ಲವೂ ನಿಜ ಅಂತ ಈಗಲಾದರೂ ನಂಬ್ತೀರಾ? ಅಲ್ಲಿ ನಿಮ್ಮ ಜಮೀನುಗಳು ಸ್ಪಷ್ಟವಾಗಿ ಕಾಣಿಸಿದ್ರೆ ನಮ್ಮದೇ ಸಾಯ್ತೀನಾ ಅಂತ ಬೇಸರ ಮಾಡ್ಕೊಳ್ತಾನೆ. ಅಮ್ಮಯ್ಯ ಅಂತ ಭಾಸ್ಕರ್ ಉಸಿರು ಬಿಡ್ತಾನೆ. ಹುಡುಗಿ ಅಹನಾ ಅಂತ ರೂಮ್ನ ಹೊರಗಿನಿಂದ ಲಕ್ಷ್ಮಿಯವ್ರ ಕರೆ ಕೇಳಿಸ್ತಿದ್ದಂತೆ, ಅಮ್ಮ ಬರ್ತಿದ್ದೀನಿ ಅಂತ ಅಗಸ್ತ್ಯ ಭಾರದ್ವಾಜನ್ನ ಸೈಡಾಗಿ ನೋಡ್ತಾ, ನೀವು ಕೂಡ ಹೊರಗಡೆ ಬನ್ನಿ ಅಂತ ಭಾಸ್ಕರ್ ಕೂಡ ಸನ್ನೆ ಮಾಡಿ ಬಾಗಿಲು ತೆಗೆದುಕೊಂಡು ಆ ರೂಮ್ನಿಂದ ಹೊರಟ್ರೆ, ಭಾಸ್ಕರ್ ಕೂಡ ಅಗಸ್ತ್ಯನಿಂದ ತಪ್ಪಿಸ್ಕೊಳ್ತಾ ಆಕೆಯಿಂದ ಹೋಗ್ತಿರ್ತಾನೆ. ಅಗಸ್ತ್ಯ ವಿರಕ್ತಿಯಿಂದ ತಲೆ ಹಿಡ್ಕೊಂಡು, ಮುಂಜಾನೆಯಿಂದ 16 ದಿನಗಳ ಹಬ್ಬ ಅಂತ ಸಾಯಿಸಿದ್ರು, ಇನ್ನು ಈ ಹಬ್ಬ ಮುಗಿದೋಯ್ತಲ್ಲ, ಇನ್ನು ಹೊರಟು ಹೋಗ್ತಾರೆ ಬಿಡೋರು ಅಂತ ಅಂದ್ಕೊಳ್ತಾನೆ. ಏನಮ್ಮ ಅಂತ ಅಹನಾ ಇತ್ತವ್ರನ್ನ ಕೇಳಲಾಗಿ, ಆ ಹಬ್ಬಕ್ಕೆ ನೀನು ಅಳಿಯಂದ್ರು ನಮ್ಮೂರಿಗೆ ಬಂದು ಇರಬೇಕಮ್ಮ ಅಂತಾರೆ. ಅದನ್ನು ಕೇಳಿ ಅಹನಾ ಮುಖ ಸಣ್ಣಗೆ ಮಾಡಿಕೊಂಡ್ರೆ, ಈ 16 ದಿನಗಳ ಹಬ್ಬ ಮುಗಿದು ಹೋಯ್ತಲ್ಲ ಅಂತಾನೆ ಭಾಸ್ಕರ್. ನಾವು ಹೇಳ್ತಾ ಇರೋದು ಈ ಹಬ್ಬದ ಬಗ್ಗೆ ಅಲ್ಲ, ಶೀಘ್ರದಲ್ಲೇ ಬರಲಿರೋ ಸಂಕ್ರಾಂತಿ ಹಬ್ಬದ ಬಗ್ಗೆ. ಮಗಳನ್ನ ಅಳಿಯಂದ್ರಿನ ಹಬ್ಬಕ್ಕೆ ಕರ್ಕೊಂಡು ಹೋದರೆ ಹಬ್ಬಕ್ಕೆ ಬಂದು ಹಾಗಿರುತ್ತೆ, ಒಂದು 4 ದಿನ ಇದ್ದು ಬಂದು ಹಾಗಿರುತ್ತೆ ಅಂತಾರೆ ವಾಸು ಅವರು. ಅಯ್ಯೋ, 16 ದಿನಗಳ ಹಬ್ಬಕ್ಕೆ ಚುಕ್ಕಿಗಳನ್ನ ತೋರಿಸಿದ್ಲು, ಈಗ ಸಂಕ್ರಾಂತಿ ಹಬ್ಬಕ್ಕೆ ಅತ್ತೆಯವರಿಗೆ ಅಂದರೆ ಇನ್ನೇನಾದರೂ ಇದೆಯಾ ಅಂತ ಅಂದ್ಕೊಳ್ತಾರೆ ಭಾಸ್ಕರ್. ಅಹನಾಗ್ ಮಾತ್ರ ಅವ್ರ ಮಾತುಗಳಿಂದ ಬೆವರಿಸುತ್ತೆ. ಈ ವಿಷಯದ ಬಗ್ಗೆ ನಾನು ಹೋಗಿ ಅಳಿಯಂದ್ರ ಜೊತೆ ಮಾತಾಡ್ತೀನಮ್ಮ ಅಂತ ವಾಸು ಅವರು ಒಂದು ಹೆಜ್ಜೆ ಮುಂದೆ ಇಟ್ಟರೆ, ನಿಲ್ಲು ಅಪ್ಪ ಅಂತ ಅಹನಾ ಕೈ ಅಡ್ಡ ಇಟ್ಟು ತಡಿತಾಳೆ. ಏನಾಯ್ತಮ್ಮ ಅಂತ ವಾಸು ಅವರು ಕೇಳಲಾಗಿ, ಇನ್ನು ನಾವು ಊರಿಗೆ ಬರೋದು ಯಾಕಪ್ಪ, ಏನು ಬೇಡ ಬಿಡಿ ಅಂತ ಅಂತಾಳೆ. ನಿಜಕ್ಕೂ ನೀನು ನಮ್ಮೂರಿಗೆ ಬಂದು 5 ವರ್ಷಗಳಾಗ್ತದೆ. ಈಗ ಕಾಳನ ಕಾಟ ಕೂಡ ಇಲ್ಲ. ಅವನಿನ್ನು ಆಸ್ಪತ್ರೆಯಲ್ಲಿದ್ದಾನೆ. ಮೇಲಾಗಿ ನನಗೆ ಜಮೀನು ಕೆಲಸಗಳಿಂದ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅಕ್ಕ ಭಾವನ ಬರುವಿಕೆಗಾಗಿ ಅವನು ಕೂಡ ಕಾಯ್ತಿದ್ದಾನೆ. ಅಳಿಯಂದ್ರ ಜೊತೆ ಸೇರಿ ಸಂಕ್ರಾಂತಿ ಹಬ್ಬಕ್ಕೆ ಸಂತೋಷವಾಗಿ ಊರಿಗೆ ಬರೋದು ಹೀಗೆ ಯಾಕೆ ಅಂತಿದ್ಯಮ್ಮ ಅಂತಾರೆ ವಾಸು. ಅದಲ್ಲಪ್ಪ, ಈಗ ಅವ್ರಿಗೆ ಕಚೇರಿ ಕೆಲಸಗಳಿರುತ್ತವೆ ಅಲ್ವಾ. ಅಯ್ಯೋ, ಪೂಜೆಯಲ್ಲಿ ಮುಳುಗಿ ಮರೆತು ಹೋದೆಯೋ ಏನೋ. ನಾಳೆ 2ನೇ ಶನಿವಾರ, ನಾಡಿದ್ದು ಭಾನುವಾರ, ಆಮೇಲೆ ಸಂಕ್ರಾಂತಿಗೆ 3 ದಿನ ರಜೆ, ಹೀಗೆ ಸರಣಿ ರಜೆಗಳು ಬಂದಿದೆಯಲ್ಲಮ್ಮ ಅಂತ ಹೇಳೋಷ್ಟರಲ್ಲಿ ಇನ್ನು ಅಹನಾಗ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೇಗಾದರೂ ನೀವು ಬರಲೇಬೇಕಮ್ಮ ಅಂತ ಲಕ್ಷ್ಮಿಯವರು ಪಟ್ಟು ಹಿಡಿಯೋದರಿಂದ ಅಹನಾ ಪಡ್ತಿರೋ ತೊಂದರೆಗೆ ಭಾಸ್ಕರ್ ಕೂಡ ಸಂಕಟ ಪಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಅಹನಾ ಅದೇ ವಿಷಯದ ಬಗ್ಗೆ ಅಗಸ್ತ್ಯನ ಜೊತೆ ಮಾತಾಡೋದಕ್ಕೆ ರೂಮ್ನೊಳಗೆ ಬರೋ ಅಷ್ಟರಲ್ಲೇ ಅಗಸ್ತ್ಯ ಬಟ್ಟೆ ಬದಲಾಯಿಸ್ಕೊಂಡು, ಬೇಗ ನೀನು ಅಪ್ಪ ಅಮ್ಮನ ಇಲ್ಲಿಂದ ಕಳಿಸು ಅಂತ ಆದೇಶಿಸ್ತಾನೆ. ಹಾಗಂತಿದ್ದಂತೆ ಹೆದರ್ತಾ, ನಮ್ಮ ಅಪ್ಪನಿಂದ ನಿಮಗೆ ಬಂದು ತೊಂದರೆ ಏನು? ಅವ್ರು ನಿಮ್ಮನ್ನು ಏನಂದ್ರು ಅಂತಾಳೆ. ಎಲ್ಲವನ್ನ ನೋಡ್ತಾ ಏನಂದ್ರು ಅಂತೀಯಾ? ಏನೇ ಈ ಹಬ್ಬಗಳೇನು ಪೂಜೆಗಳೇನು, ನನಗಿದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಕೆಂಡದಂತೆ ಉರಿತಿರೋ ಕಣ್ಣುಗಳಿಂದ ಹೇಳ್ತಾನೆ. ಅದನ್ನು ಕೇಳಿ ಇನ್ನೂ ಹೆದರ್ತಿರ್ತಾಳೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮಪ್ಪ ಇಲ್ಲಿಂದ ಹೋಗಬೇಕು, ಇಲ್ದಿದ್ರೆ ಅಂತ ಪೂರ್ತಿಯಾಗಿ ಹೇಳೋದಕ್ಕೆ ಬಿಡದೆ, ನಮ್ಮಪ್ಪನ ಜೊತೆ ನಾವು ಕೂಡ ಹೋಗಬೇಕು ಅಂತ ಹೇಳಿಬಿಟ್ಲು. ಅದನ್ನು ಕೇಳಿ ಅರ್ಥವಾಗದ ಹಾಗೆ ಆಕೆ ಕಡೆ ನೋಡೋದಕ್ಕೆ ಶುರು ಮಾಡ್ತಾನೆ. ಈ ಹಬ್ಬ ಮುಗಿದು ಹೋಯಿತು, ಆದರೆ ಮತ್ತೆ ಸಂಕ್ರಾಂತಿ ಹಬ್ಬ ಬರ್ತಿದೆ ರೀ ಅಂತ ನಿಧಾನವಾಗಿ ಹೇಳಿದ್ಲು. ಬರ್ತಿದೆ ಏನು ಪ್ರತಿಯಾಗಿ ಅಂತ ಪ್ರಶ್ನಾರ್ಥಕ ಮುಖದೊಂದಿಗೆ ಕಣ್ಣು ಸಣ್ಣಗೆ ಮಾಡಿ ಕೇಳ್ದ.
ನಮ್ಗೆ ಹೊಸ್ದಾಗಿ ಮದುವೆ ಆಗಿದೆ ಅಲ್ವಾ, ಹೊಸ ಹಳಿಯನ್ನು ಹಬ್ಬಕ್ಕೆ ಕರಿಬೇಕು ಅಂತ ಯಾವುದೇ ಅತ್ತೆ ಆದರೂ ಅಂದ್ಕೊಳ್ತಾರೆ. ಹಾಗೀಗ ನಮ್ಮ ಅಪ್ಪ ಕೂಡ ಹಬ್ಬಕ್ಕೆ ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಊರಿಗೆ ಹೋಗಿ ಒಂದು 4 ದಿನ ಇದ್ದು ಬರೋಣ ರೀ ಅಂತ ಹೆದರ್ತಾ ಹೇಳ್ತಿರುವಾಗಲೇ ಇದೇ ಮುಂಚೆ ಸಣ್ಣ ಕಣ್ಣುಗಳಿಂದಿದ್ದ ಅಗಸ್ತ್ಯ ಕಣ್ಣುಗಳು ಒಂದೇ ಬಾರಿ ದೊಡ್ಡದಾದವು. ಆ ಕಣ್ಣುಗಳನ್ನ ನೋಡಿ ಹೆದರ್ತಾ 4 ದಿನ ಇಷ್ಟು ಬೇಗ ಕಳೆದು ಬರುತ್ತೆ, ಬೇಗನೆ ಮುಗಿದೋಗುತ್ತಲ್ವಾ ಅಂದ್ಲು. ಏಯ್ ಅಂತ ರೂಮಿನ ಮೇಲ್ಛಾವಣಿ ಆರು ಹೋಗುವ ಗಟ್ಟಿಯಾಗಿ ಕಿರಿಸ್ದ. ಬಾಗ್ಲಾಕಿರೋದ್ರಿಂದ ಆ ಗಾಂಭೀರ್ಯ ಧ್ವನಿ ರೂಮಿನ ಹೊರಗಡೆ ಕೇಳಿಸ್ತಿದ್ರು. ಅಹನಾ ಕಿವಿಗಳು ಮಾತ್ರ ಗೊಯ್ಯಿ ಎಂದವು. ಅದರಿಂದ ಆಕೆ ಕಣ್ಣುಗಳು ಕೂಡ ತಾನಾಗಿ ಮುಚ್ಕೊಂಡ್ವು. ಹಾಗೆ ಮುಚ್ಕೊಂಡು ಆಕೆಗೆ ರೂಮ್ನಲ್ಲಿ ನಿಶಬ್ದ ವಾತಾವರಣ ತಿಳಿದಿರುತ್ತೆ. ಮತ್ತೇನು ಮಾತಾಡದೆ ನಿಶಬ್ದವಾಗಿದ್ದಾನಲ್ಲ ಯಾಕೆ ಅಂತ ಅಂದ್ಕೊಳ್ತಲು ನಿಧಾನವಾಗಿ ಒಂದು ಕಣ್ಣು ತೆರೆದು ಒಂದು ಕಣ್ಣು ಆಘಾತದಿಂದ ದೊಡ್ಡದಾಗ್ತಿದ್ದಂತೆ ತಾನಾಗಿ ಇನ್ನೊಂದು ಕೂಡ ತೆರೆದುಕೊಂಡ್ವು. ಎದುರಾಗ ಅಗಸ್ತ್ಯ ಪಿಸ್ತೂಲ್ನ ಆಕೆ ಮುಖಕ್ಕೆ ಗುರಿ ಇಟ್ಟಿದ್ದಾನೆ. ಅದನ್ನು ನೋಡಿ ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಣವನ್ನು ಬಿಗಿ ಹಿಡ್ಕೊಂಡ್ಲು. ಏನು ಅಂದ್ಕೊಂಡಿದ್ಯಾ ನೀನೇನು ಹೇಳಿದ್ರೆ ಅದಕ್ಕೆ ತಲೆ ಆಡಿಸಿ ನೀನಿಂದ ಬರ್ತೀನಿ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕೋಪದಿಂದ ಕೇಳ್ತಾನೆ. ಅಯ್ಯೋ, ಮಾತಾಡಿದ್ರೆ ಪಿಸ್ತೂಲ್ ತೆಗಿತೀರೇನು? ಮೊದಲು ಆ ಪಿಸ್ತೂಲನ್ನ ಪಕ್ಕಕ್ಕಿಡಿ, ನನ್ನ ಎದೆ ಡಬಡಬ ಅಂತಿದೆ. ಪಕ್ಕಕ್ಕಿಡ್ತೀನಿ, ಆದರೆ ನೀನು ಶೂಟ್ ಮಾಡಿ ಆಮೇಲೆ ಪಕ್ಕಕ್ಕಿಡ್ತೀನಿ ಅಂತ ಟ್ರಿಗರ್ ಮೇಲೆ ಬೆರಳಿಟ್ಟ. ಅದನ್ನು ನೋಡಿ ಇನ್ನೂ ಹೆದರ್ತಾ, ನನ್ನ ಸಾಯಿಸಿದ್ರೆ ನೀವು ಅಂದ್ಕೊಂಡಿದ್ದೀನಿ ಹೇಗೆ ಮಾಡ್ತಾರೆ, ಮಗುವನ್ನು ಹೇಗೆ ಪಡಿತೀರಿ ಅಂದ್ಲು. ನೀನನ್ನ ಕೊಲ್ತೀನಿ ಅಂತ ನಾನು ಹೇಳೇ ಇಲ್ವಲ್ಲ. ನಿನ್ನ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗ ಹೋಗೋ ಹಾಗೆ ಮಾಡ್ತೀನಿ ಅಷ್ಟೇ. ನೀನು ಉಸಿರನ್ನು ಮಾತ್ರ ಹೋಗೋದಕ್ಕೆ ಬಿಡಲ್ಲ. ಅಂದರೆ ನನ್ನ ಜೊತೆ ಸಂಸಾರಕ್ಕೆ ಉಪಯೋಗ ಆಗಿ ನಿನ್ನನ್ನು ಕಲಿಸ್ತೀನಿ ಅಂತಂದ. ಹಬ್ಬ ಅಗಸ್ತ್ಯ ಕ್ರೂರಿ ಅಂತ ಬದಲಾಗಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ನೀವು ಆವೇಶದಲ್ಲಿ ಲಾಜಿಕಲ್ ಆಗಿ ಓದ್ತೀನಿ. ನೀವು ನನ್ನನ್ನು ಆ ರೀತಿ ಮಾಡಿದ್ರೆ ನಮ್ಮ ಅಮ್ಮ ಅಪ್ಪ ಸುಮ್ಮನಿರ್ತಾರಾ ಏನು? ಈ ನಡುವೆ ಮಾಡ್ಕೊಂಡು ಕಾಂಟ್ರಾಕ್ಟ್ ಮದುವೆ ಅಂತ ಹೊರಗೆ ಬೀಳುತ್ತೆ. ಅವ್ರಿಗೆ ತಿಳಿತು ಅಂದರೆ ಏನು ಮಾಡ್ತಾರೆ ನಿಮ್ಗೆ ಗೊತ್ತಿಲ್ವಾ? ಆದ್ದರಿಂದ ಅಗಸ್ತ್ಯ ಯೋಚನೆಯಲ್ಲೇ ಮುಳುಗಿ ಹೋಗ್ತಾನೆ. ಅಹನಾ ಅದನ್ನು ಗ್ರಹಿಸಿ, ನೀವು ಆವೇಶದಲ್ಲಿ ಗಡಿಬಿಡಿ ಮಾಡಿದ್ರೆ ನೀವೇನು ಅಂದ್ಕೊಂಡು ನನ್ನ ಮದುವೆ ಆಗಿದ್ದೀರೋ ಅದು ಮಾತ್ರ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಅಗಸ್ತ್ಯ ಪಿಸ್ತೂಲ್ ಹಿಡಿದಿದ್ದ ಕೈ ಕೆಳಗಿಳಿದು ಹೋಯಿತು. ಇನ್ನು 28ನೇ ಹುಟ್ಟುಹಬ್ಬದ ಬೆಳಗ್ಗೆ ನಿನ್ನ ತಂದೆಯ ಈ ಆಸ್ತಿಗಳು ನಿನಗೆ ಅನ್ವಯಿಸ್ತವೆ, ಇಲ್ದಿದ್ರೆ ಕುಮಾರ್ ಅವರಿಗೆ ಹೋಗುತ್ತೆ ಅಂತ ತಾತನವರು ಬರೆದ ಉಯಿಲು ನೆನಪಿಗೆ ಬಂದು ಛೇ ಅನ್ನೋ ತಗನ್ ಪಕ್ಕಕ್ಕಿಸ್ತ. ಅಮ್ಮಯ್ಯ ಅಂತ ಅಹನಾ ಉಸಿರು ಬಿಗಿ ಹಿಡಿದಿದ್ದನ್ನ ಬಿಟ್ಲು. ಅಗಸ್ತ್ಯ ಬೇಸರದಿಂದ ಆಕೆ ಕಡೆ ಕೈ ತೋರಿಸ್ತಾ, ನಿಜಕ್ಕೂ ನೀನು ನನಗೆ ಎಲ್ಲಿಂದ ಬಂದು ಅಂಟ್ಕೊಂಡಿಯೇ ಅಂತಂದ. ಭಯದಿಂದ ಆ ಕ್ಷಣ ಬಾಯಿ ಬಿಡ್ತಿಲ್ಲ. ನಿಮ್ಮವರಿಗೆ ಏನು ಹೇಳ್ಕೊಳ್ತೀಯೋ ನಿನ್ನಿಷ್ಟ, ನನಗೆ ಸಂಬಂಧ ಇಲ್ಲ, ಅವ್ರನ್ನ ತಕ್ಷಣ ಅಲ್ಲಿಂದ ಕಳಿಸು ಅಂತ ಕೋಪದಿಂದ ಹೇಳಾಕೆಗೆ ಬೆನ್ನು ಹಾಕ್ತಿರುತ್ತ. ಸ್ವಲ್ಪ ಸಮಯಕ್ಕೆ ಅಗಸ್ತ್ಯ ಹಿಂದಿಂದ ಏನೋ ಶಬ್ದ ಬರ್ತಿರುತ್ತೆ. ಆ ಶಬ್ದ ಕೇಳಿ ಹಿಂತಿರುಗಿ ನೋಡೋ ಅಷ್ಟರಲ್ಲಿ ಅಹನಾ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ತಿರ್ತಾಳೆ. ಅದನ್ನು ನೋಡಿ ಆಶ್ಚರ್ಯ ಪಡ್ತಾ, ಅದೇನದು ನೀನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಿದ್ಯಾ ಅಂತ ಕೇಳ್ದ. ಅಹನಾ ಹತ್ರ ಉತ್ತರ ಇಲ್ಲ. ಕೋಪದಿಂದ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ತಿದ್ದಾಳೆ. ಅಗಸ್ತ್ಯ ಹತ್ರ ಬಂದು, ಕೇಳ್ತಿರೋದು ನಿನ್ನನ್ನೇ, ಯಾವುದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಿದ್ಯಾ ಅಂತ ಮತ್ತೆ ಕೇಳ್ದ. ಆದರೂ ಉತ್ತರ ಹೇಳ್ತಿಲ್ಲ. ಅದೇ ಕೋಪದಿಂದ ತನ್ನ ಕೆಲಸದಲ್ಲಿ ತಾನಿದ್ದಾಳೆ. ಆಕೆ ಹೆಗಲು ಹಿಡಿದು ಕೋಪದಿಂದ ಮುಂದಕ್ಕೆ ತಿರುಗಿಸ್ಕೊಂಡು, ನಾನು ಗಂಟ್ಲು ಹರ್ಕೊಂಡು ಕೇಳ್ತಿದ್ರೆ ನಿನಗೆ ಹಾಸ್ಯವಾಗಿದೆಯಾ ಅಂತ ಕೇಳ್ದ. ಸರಿ ಹೇಳ್ತೀನಿ ಕೇಳಿ. ನಮಗೆ ನಡೆದ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ನಮ್ಮ ಅವ್ರಿಗೆ ತಿಳಿಯೋದಲ್ಲ. ನಾನೇ ಅವರಿಗೆ ಸ್ವಯಂ ಆಗಿ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಹೇಳಿ ಈ ಕಾಂಟ್ರಾಕ್ಟ್ ಬಿಟ್ಟು ಹೋಗ್ತೀನಿ. ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಬದಲಾಗಿ ನಿಮ್ಮ ಹಣ ನಿಮ್ಗೆ ಕೊಟ್ಟು ಬಿಡ್ತೀನಿ. ಅವಶ್ಯಕತೆ ಇದ್ದರೆ 1 ಎಕರೆ ನಿಮ್ಮ ಹೆಸರಿಗೆ ಬರೋದು ಹೋಗ್ತೀನಿ ಅಂತ ಕೋಪದಿಂದ ಹೇಳ್ತಾಳೆ. ಅದನ್ನು ಕೇಳಿದೊಡನೆ ಅಗಸ್ತ್ಯನ ತಲೆ ಮೇಲೆ ದೊಡ್ಡ ಸಿಡಿಲು ಬಿದ್ದಂಥ ಅನುಭವ. ನಿಮ್ಮ ಕೋಪಕ್ಕೆ ನಾನು ಯಾವಾಗ ಆಹಾರ ಆಗ್ತೀನೋ ಗೊತ್ತಿಲ್ಲ. ನಿಮಗಿರೋ ಆವೇಶದಿಂದ ನಿಮ್ಮ ಪಿಸ್ತೂಲಿಗೆ ಯಾವಾಗ ಬಲಿ ಆಗ್ತೀನೋ ಗೊತ್ತಿಲ್ಲ. ಇವೆಲ್ಲ ಸಹಿಸೋದು ಇನ್ನೂ ನನ್ನ ಕೈಲಾಗಲ್ಲ ರೀ. ಯಾವುದೋ ಆ ದಿನ ಭಾಸ್ಕರನ ಬಿಟ್ಕೊಂಡಿದ್ದಕ್ಕೆ ಈ ಮದುವೆ ಮಾಡ್ಕೊಂಡೇ ಹೊರತು, ಇಲ್ದಿದ್ರೆ 20 ಎಕರೆ ಜಮೀನಿರೋ ನನಗೆ ಯಾವ ಕರ್ಮ ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತಂದ್ಲು. ಭಯ ಅಂದರೆ ಏನಂತ ಹೇಳಿದ ಅಗಸ್ತ್ಯ ಈಗ ಭಯದಿಂದ ಗುಟುಕು ನುಂಗ್ತಿದ್ದಾನೆ. ನಾನು ಹೊಟ್ಟೋದ್ಮೇಲೆ ಇನ್ನೊಂದು ಹುಡುಗಿ ಸಿಕ್ಕರೆ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಳ್ಳಿ, ಇಲ್ದಿದ್ರೆ ಮದುವೆ ಆಗದೆ ಹಾಗೆ ಉಳಿದು ಬಿಡಿ. ಇನ್ನು ನಿಮ್ಮ ಬಗ್ಗೆ ನನಗೆ ಅನಗತ್ಯ ಅಂತ ಬಟ್ಟೆ ಪ್ಯಾಕ್ ಮಾಡೋದು ಪೂರ್ತಿಗೊಳಿಸಿ ಬ್ಯಾಗ್ ಮುಚ್ಚಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಅಗಸ್ತ್ಯನ ಕಡೆ ನೋಡ್ತಾ, ಹೊರಗಡೆ ಬನ್ನಿ, ಈ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ನಮ್ಮವ್ರ ಮುಂದೆ ಬಯಲು ಮಾಡಿ, ನಿಮ್ಮ ಹೆಸರಿಗೆ 1 ಎಕರೆ ಜಮೀನು ಬರೆದು ಹೊಟ್ಟೋಗ್ತೀನಿ ಅಂತ ಹೇಳಿ ಮುಂದಕ್ಕೆ ಹೆಜ್ಜೆ ಇಡ್ತಿದ್ರೆ, ನಿಲ್ಲು ಅಂತ ಆಕೆ ಕೈ ಹಿಡಿದು ತಡೆದ. ತಿರುಗಿ ಸ್ವಲ್ಪ ಕೋಪದಿಂದಲೇ ನೋಡ್ತಾಳೆ. ಇದಕ್ಕೋಸ್ಕರ ನೀನು ಹೊಟ್ಟೋಗೋದು ಯಾಕೆ ಅಂತ ಗಾಬರಿಯಿಂದ ಕೇಳ್ದ. ಇದಕ್ಕೋಸ್ಕರಣ ಅಂದರೆ ನನಗೆ ಪಿಸ್ತೂಲ್ ಗುರಿ ಇಟ್ಟು ನನ್ನ ದೇಹದಲ್ಲಿ ಒಂದು ಭಾಗ ತೆಗಿತೀನಿ ಅನ್ನೋದು ಸಣ್ಣ ವಿಷಯನಾ ಅಂತ ದೀರ್ಘವಾಗಿ ಕೇಳಿದ್ಲು. ಅಂದರೆ ಅದು ಆವೇಶದಲ್ಲಿ ಅಂತ ಅನ್ನುವಾಗ, ಇದೆಲ್ಲ ನನಗೆ ತಿಳಿಯೋದು ರೀ. ಈ ಕಾಂಟ್ರಾಕ್ಟ್ಗೆ ನಿಮಗೆ ಇನ್ನೂ ರಾಮ್ ಅಂತ ಹೇಳಿ ಮತ್ತೆ ಹೋಗೋ ಹೊರಟ್ರೆ, ನಿಲ್ಲು, ಏನಿಷ್ಟು ಅವಸರ ಅಂತ ಈ ಬಾರಿ ಆಕೆ ದಾರಿಗೆ ಅಡ್ಡವಾಗಿ ಬಂದು ನಿಂತ್ಕೊಂಡ. ನಿಜವಾಗಿಯೂ ಅಹನಾ ಅಗಸ್ತ್ಯ ಭಾರದ್ವಾಜ್ ಮೇಲೆ ಕೋಪದಿಂದಾನೇ ಇದ್ದಾಳೆ. ಆದರೆ ಅಗಸ್ತ್ಯ ಬೆಟ್ಟ ಹಿಡಿದು ಬರ್ತಿದ್ರೆ ಆ ಕೋಪದಲ್ಲ ಸಣ್ಣ ಮುಗುಳ್ನಗೆ ಕೂಡ ತುಟಿ ಮೇಲೆ ಅರಳ್ತಿದೆ. ಆದರೆ ಆ ನಗುವನ್ನು ನಿಯಂತ್ರಿಸ್ಕೊಳ್ತಾ ನೇರವಾಗಿ ನೋಡ್ತಾಳೆ. ನೀನು ಕಾಂಟ್ರಾಕ್ಟ್ ರದ್ದು ಮಾಡ್ಕೊಂಡು ಹೊರಟೋದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ಧೂಳಿಪಟವಾಗುತ್ತೆ ಅಂತಂದ. ನಿಮ್ಗೆ ಧೂಳಿಪಟ ಆದರೆ ಅದಕ್ಕೆ ನಾನೇನು ಮಾಡಲಿ, ನನಗೇನು
ಅಂತ ಹೇಳಿದ್ಲು. ತಾನು ಹಾಗೆ ಮಾತಾಡೋದು ಅವನಿಗೆ ಇಷ್ಟ ಆಗ್ತಿಲ್ಲ. ಆದರೆ ಅಗಸ್ತ್ಯ ಈಗ ತಗ್ಗೋ ಪರಿಸ್ಥಿತಿ ಬಂದಿದೆ. ಇಲ್ಲ, ನೀನು ಹೋಗ್ಬೇಡ ಅಂತ ಆಕೆ ಕೈಯಲ್ಲಿದ್ದ ಬ್ಯಾಗ್ ತೆಗೆದು ಪಕ್ಕಕ್ಕೆ ಹೋಗಿಟ್ಟ. ಅಹನ ಹತ್ರ ಬಂದು, ನಾನು ಹೋಗಬಾರ್ದು, ಈ ಕಾಂಟ್ರಾಕ್ಟ್ ಮುಂದುವರಿಸ್ಬೇಕಂದ್ರೆ ನಾನೊಂದಿಗೆ ಒಂದು 4 ದಿನ ನಮ್ಮ ಊರಿಗೆ ಬರಲೇಬೇಕು ಅಂತ ಅಂದ್ಲು. ನಾನು ಬರಲ್ಲ ಅಂದ. ಹಾಗಾದರೆ ಈ ಕಾಂಟ್ರಾಕ್ಟ್ ರದ್ದು ಮಾಡಿ ಅಂದ್ಲು. ನೋ, ಹಾಗೆ ನಡೆಯೋಕ್ಕೆ ಬಿಡಲ್ಲ, ನೀವು ಊರಿಗೆ ಬರ್ತಿದ್ರೆ ಅದೇ ನಡೆಯುತ್ತೆ. ಹೀಗೆ ಇಬ್ಬರಿಗೂ ವಾದವಾಗ್ತಾ ಇದೆ. ನೋಡಿ, ಕೊನೆಯದಾಗಿ ಹೇಳ್ತಿದ್ದೀನಿ, ನೀವು ನನ್ನ ಜೊತೆ ಊರಿಗೆ ಬಂದರೆ ಬನ್ನಿ, ಇಲ್ದಿದ್ರೆ ಕಾಂಟ್ರಾಕ್ಟ್ ರದ್ದು. ಮರುದಿನ ಮುಂಜಾನೆ 7 ಗಂಟೆ ಆಗ್ತಿರಲಾಗಿ ಒಂದು ಹಳ್ಳಿ ರಸ್ತೆ ಮೇಲೆ ಕುರಿಗಳು ಎಮ್ಮೆಗಳ ಹಿಂಡಿನ ಮಧ್ಯೆ ಕಿರಿಕಿರಿಯಿಂದ ಕಾರ್ ಚಲಾಯಿಸ್ತಿದ್ದಾನೆ. ಪಕ್ಕ ಸೀಟ್ನಲ್ಲಿ ಅಹನ ಕೂತಿದ್ರೆ, ಹಿಂದಿನ ಸೀಟ್ನಲ್ಲಿ ವಾಸು ಲಕ್ಷ್ಮಿಯವರು ಕೂತಿದ್ದಾರೆ. ಅಮೇರಿಕ ರಸ್ತೆ ಮೇಲೆ ರೈಯನಿಗೆ ಗಾಳಿಯಲ್ಲಿ ಪ್ರಯಾಣಿಸೋ ಅಗಸ್ತ್ಯ ಇವತ್ತು ಹಳ್ಳಿಯೆಲ್ಲ ಕುರಿಗಳ ಎಮ್ಮೆಗಳ ಹಿಂಡಿನಲ್ಲಿ ಕಾರ್ ಚಲಾಯಿಸ್ಬೇಕಂದ್ರೆ ಪಾಪ ಅಗಸ್ತ್ಯ ಪರಿಸ್ಥಿತಿ. ಆ ವಿಷಯ ಅಹನೋಗ ಅರ್ಥ ಪಾಪ ನಿಮ್ಮನ್ನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡದೆ ತಪ್ತಿಲ್ಲ ರೀ ಅಂತ ತನ್ನೊಳಗೆ ತಾನು ಅಂದ್ಕೊಳ್ತಾಳೆ. ಇಲ್ಲಿ ಅಗಸ್ತ್ಯ ಕುರಿಗಳನ್ನ ಎಮ್ಮೆಗಳನ್ನ ತಪ್ಪಿಸಿ ಕಾರ್ ಚಲಾಯಿಸೋದು ಕಷ್ಟಪಡ್ತಿದ್ರೆ ಇದೇ ಹಳ್ಳಿ ಅಂದರೆ ನಮ್ಮೂರು ಅಂತಾರೆ ವಾಸು. ಆ ಹಳ್ಳಿಯಲ್ಲಿ ಕಾರು ಚಲಾಯಿಸೋದಂದರೆ ಅಗಸ್ತ್ಯನಿಗೆ ಉರಿ ಹತ್ಕೊಳ್ತಿದ್ರೆ ಮಾತಿಗೆ ಮುಂಚೆ ಮಾತಿನ ನಂತರ ಅಳಿಯಂದ್ರೆ ಅಂತ ಕರೆಸ್ಕೊಳ್ಳೋದಕ್ಕೆ ಹೆಂಚಿನ ಮೇಲಿಂದ ಬಿದ್ದು ಒಲೆಯೊಳಗೆ ಬಿದ್ದಂಥ ಅನುಭವ. ಆದರೆ ಕಾಂಟ್ರಾಕ್ಟ್ ಹೆಂಡತಿಯಲ್ಲಿ ಕಾಂಟ್ರಾಕ್ಟ್ ರದ್ದಂತಾಳು ಅನ್ನೋ ಭಯದಿಂದ ಕಷ್ಟಪಟ್ಟು ಬರೆಸ್ತಾ ಹೊರ ಹಾಕಲು ಸಾಧ್ಯ ಆಗಿರ್ತಾನೆ. ಅನುಕೂಲ ನೋಡ್ಕೊಂಡು ಅಳಿಯಂದ್ರಿಗೆ ನಮ್ಮ ಊರನ್ನೆಲ್ಲ ತೋರಿಸ್ಬೋದು ಬಿಡಿ ಅಂತ ಲಕ್ಷ್ಮಿ. ಇದೊಂದು ಸ್ವಿಟ್ಜರ್ಲ್ಯಾಂಡ ತೋರಿಸೋದಕ್ಕೆ ಅಂತ ಮನಸ್ಸನ್ನು ಬೈದ್ಕೊಳ್ತಾ ಕುರಿಗಳ ಎಮ್ಮೆಗಳ ಹಿಂಡು ಸರಿದ ಮೇಲೆ ಸಗಣಿ ಕುಪ್ಪೆಗಳು ಕಾಣಿಸ್ತಿರೋ ರಸ್ತೆ ಮೇಲೆ ಚಲಾಯಿಸೋದು ಕಿರಿಕಿರಿ ಪಡ್ತಿರ್ತಾನೆ. ಆ ಊರಿನಲ್ಲಿ ಅಪರೂಪಕ್ಕೆ ಸಾಮಾನ್ಯ ಕಾರುಗಳು ಬಂದರೂ ಲಕ್ಷಾಂತರ ಬೆಲೆ ಬಾಳೋ ಹಡಗಿನಂಥ ಕಾರ್ ಬಂದಿರೋದು ಇದೇ ಮೊದಲು. ಆದ್ದರಿಂದ ಹೊಸಳಿನ ಮುಂದೆ ಕೂತು ಮರದಲ್ಲಿ ಅಕ್ಕಿ ಆಡಿಸಿದ ಹೆಣ್ಮಕ್ಳು ಅದನ್ನೇ ನೋಡ್ತಿದ್ದಾರೆ. ನಮ್ಮೂರಿಗೆ ಇಷ್ಟು ದೊಡ್ಡ ಕಾರ್ ಬರೋದು ಏನಂತ ಅಂದ್ಕೊಳ್ತಿರ್ತಾರೆ. ಅಷ್ಟೇ ಲಕ್ಷ್ಮಿಯವ್ರ ವಿಂಡೋ ಗ್ಲಾಸ್ ಕೆಳಗಿಳಿಸಿ ಅಲ್ಲಿರೋ ಹೆಣ್ಮಕ್ಳನ್ನ ನೋಡ್ತಾ, ನೋಡು ಲಕ್ಷ್ಮಮ್ಮ, ಇದು ನಮ್ಮ ಅಳಿಯಂದ್ರ ಕಾರು, ನಮ್ಮ ಅಳಿಯಂದ್ರು ಹಬ್ಬಕ್ಕೆ ಬರ್ತಿದ್ದಾರೆ, ನಮ್ಮ ಅಳಿಯಂದ್ರನ್ನ ಟಿ ವಿಯಲ್ಲಿ ನೋಡಿದ್ದೀರಿ, ಆದರೆ ಹೊರಗಡೆ ನೋಡಿಲ್ಲ ಅಲ್ವಾ, ಒಂದು ಬಾರಿ ಹೊರಗಡೆ ನೋಡೋದಕ್ಕೆ ನಮ್ಮ ಮನೆಗೆ ಬನ್ನಿ ಅಂತ ಡಂಗೂರ ಸಾರದಾಗಿ ಹೇಳ್ತಾಳೆ. ಓ ಹೌದಾ, ತಪ್ಪದೆ ಬರ್ತೀನಿ ಲಕ್ಷ್ಮಿ ಅಂತ ಅವರು ಹುಷಾರಾಗಿ ನಗ್ತಾ ಹೇಳ್ತಾರೆ. ದೇವ್ರೇ, ಏನಪ್ಪ ನನಗೆ ಈ ಪರಿಸ್ಥಿತಿ ಅಂತ ಅಗಸ್ತ್ಯ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅಗಸ್ತ್ಯನ ಮನಸ್ಥಿತಿ ಗ್ರಹಿಸಿದ ಅಹನ, ಅಮ್ಮ ಹಾಗೆ ಯಾಕೆ ಹೇಳ್ತೀಯಾ ಅಂತಾಳೆ. ಹಾಗೆ ಹೇಳಬೇಕು, ನನ್ನ ಮಗಳ ಅದೃಷ್ಟ ಏನಂತ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದರು ಹೆಮ್ಮೆಯಿಂದ. ಪಂಪತ್ರ ಕೊಡಗಳಿಂದ ನೀರು ಹಿಡಿತಿದೆ ಹೆಣ್ಮಕ್ಳು. ನೋಡಿ ಕಾಂತಮ್ಮ, ಸೂರಮ್ಮ, ರತ್ನಮ್ಮ, ಇದು ನಮ್ಮ ಅಳಿಯಂದ್ರ ಕಾರು, ನಮ್ಮ ಅಳಿಯಂದ್ರು ಹಬ್ಬಕ್ಕೆ ಬರ್ತಿದ್ದಾರೆ, ನೋಡೋದಕ್ಕೆ ಮನೆ ಹತ್ರ ಬನ್ನಿ ಅಂತಾಳೆ. ಅದನ್ನು ನೋಡಿ ವಾಸು ಅವ್ರು ನಗ್ತಾ, ನಿಮ್ಮ ಅಮ್ಮನ ಸಂತೋಷವನ್ನು ಬೇಡ ಅನ್ಬೇಡ ಬಿಡಮ್ಮ, ಹೇಳ್ಕೊಳ್ಳಿ. ಅಗಸ್ತ್ಯ ಹೊಟ್ಟೆಯಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಬೇಳೆ ಬೆಂದು ಹಾಕಿ ಬೇಯ್ತಿದ್ರು ಹೊರ ಹಾಕಲಾಗದೆ, ಛೇ, ಒಂದು ಹುಡುಗಿಗಾಗಿ ಇಷ್ಟೊಂದು ಮಣದು ಹೋಗೋದು ಏನು, ಇದೆಲ್ಲ ನಮ್ಮ ತಾತನ ಕಾರಣದಿಂದ ಅಂತ ಕೊನೆಯದಾಗಿ ತಾತನನ್ನು ಬೈದ್ಕೊಳ್ತಾ ಹೋಗ್ತಿರ್ತಾನೆ. ನಮ್ಮ ಮನೆಗೆ ಹೋಗೋದಕ್ಕೆ ಇತ್ತ ತಿರುವು ತಗೊಳ್ಳಿ ಹೇಳಿ ಅಂದರೆ ಇತ್ತ ಬಲಗಡೆ ತಿರುಗಿಸಿ, ಅತ್ತ ಎಡಗಡೆಗೆ ಹೋಗೋದಕ್ಕೆ ಬಿಡಿ ಅಳಿ ಅಂದರೆ ಅಂತ ಅಳಿಯಂದ್ರೆ ಅನ್ನುತ್ತಾ ಅವನಿಗೆ ಪಿತ್ತ ನತ್ತಿಗೇರಿಸ್ತಿರ್ತಾನೆ. ಇನ್ನು ಲಕ್ಷ್ಮಿಯವರು ಹೆಣ್ಮಕ್ಳು ಕಂಡ ಜಾಗದಲ್ಲೆಲ್ಲ ತನ್ನ ಕೆಲಸವನ್ನು ತಾನು ಮಾಡ್ತಲೇ ಇರ್ತಾಳೆ. ಹೀಗೆ ಸ್ವಲ್ಪ ಸಮಯಕ್ಕೆ ಇದೆ ಅಳಿಯಂದ್ರೆ ನಮ್ಮ ಮನೆ ಅಂತ ಇಲ್ಲಿ ನಿಲ್ಲಿಸಿ ಅಂತಾರೆ. ಉಫ್ ಅನ್ನುತ್ತಾ ನಿರಾಸೆಯಾದ ಶ್ವಾಸ ಜೊತೆ ಕಾರ್ ಕೂಡ ನಿಲ್ಲತ್ತೆ. ನೀವು ಹಿಡಿದು ಹೋಗಿ ಅಮ್ಮ, ನಾವು ಲಗೇಜ್ ತರ್ತೀವಿ ಅಂತ ಹೇಳೋದ್ರಿಂದ ಮುಂಚಿತವಾಗಿ ಅಹನ ಅಗಸ್ತ್ಯ ಭಾರದ್ವಾಜ್ ಕಾರ್ ಹಿಡಿದು ಅಂಗಳಕ್ಕೆ ಬಂದರು. ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಪಕ್ಕ ಎಮ್ಮೆಗಳ ಕೊಟ್ಟಿಗೆ ಅಲ್ಲಲ್ಲಿ ತಿರುಗ್ತಾ ಕಾಣಿಸ್ತಿರೋ ನಾಟಿ ಕೋಳಿಗಳು, ಇನ್ನೊಂದು ಪಕ್ಕ ಟ್ರ್ಯಾಕ್ಟರ್, ಸ್ವಲ್ಪ ದೂರದಲ್ಲಿ ಒಣ ಹುಲ್ಲಿನ ಗುಡ್ಡೆ, ಅಲ್ಲಲ್ಲಿ ಕೆಲವು ಗಿಡಗಳು, ಹೂವಿನ ಗಿಡಗಳ ದರ್ಶನ ನೀಡುತ್ತೆ. ಅಗಸ್ತ್ಯ ಅವೆಲ್ಲವನ್ನ ಕಿರಿಕಿರಿಯಿಂದ ನೋಡ್ತಿರ್ತಿದ್ದಂತೆ ಹೊಸ ಮನುಷ್ಯನನ್ನು ನೋಡಿದ ಕಾರಣದಿಂದ ಅವರ ಸಾಕು ಹಸು ಇಷ್ಟದಿದ್ದ ಕೊಂಬುಗಳಿಂದ ಅಗಸ್ತ್ಯ ಭಾರದ್ವಾಜನ ಮುಟ್ಟೋಕೆ ಬರುತ್ತೆ. ದೊಡ್ಡ ದೊಡ್ಡ ರೌಡಿಗಳು ಮೂಳೆ ಮುರಿಯೋ ಅಗಸ್ತ್ಯ ಹಸುವಿಗೆ ದರಿ ಅಮ್ಮೋ ಅನ್ನುತ್ತಾ ಹೆಂಡತಿಯಿಂದ ಆಡ್ಕೊಳ್ತಾನೆ. ಏಯ್ ರಾಮು, ನನ್ನ ಗುರುತಿಸಿದ್ಯಾ ಅಂತ ಹಸುವಿನ ತಲೆ ಸವರ್ತಾ ಕೇಳ್ತಾಳೆ. ಗುರುತಿಸ್ತೆ ಅನ್ನುವಾಗ ಹಸು ತಲೆ ತೂಗುತ್ತೆ. ಹಸುವಿನೊಂದಿಗೆ ಮಾತಾಡ್ತಿರೋ ಅಹನಾಳನ್ನು, ಹಸುವನ್ನು ಅಗಸ್ತ್ಯ ಭಾರದ್ವಾಜ್ ಹೆಂಡತಿ ಹಿಂದೆ ನಿಂತು ತಿರುಗಿ ನೋಡ್ತಿರ್ತಾನೆ. ಅವ್ರು ನನ್ನ ಗಂಡ, ಅವ್ರನ್ನೇನು ಅನ್ಬೇಡ ಅಂತ ಹೇಳ್ತಾಳೆ. ಅಳಿಯಂದ್ರಿಗೆ ಸ್ವಾಗತ ಅನ್ನೋ ಹಾಗೆ ತಲೆಯನ್ನು ಲಂಬವಾಗಿ ತೂಗುತ್ತೆ ಹಸು. ಅಬ್ಬಾ, ನನ್ನ ಕಾಂಟ್ರಾಕ್ಟ್ ಹೆಂಡತಿಗೆ ಪ್ರಾಣಿಗಳ ಭಾಷೆ ಕೂಡ ತಿಳಿಯುತ್ತಾ ಅಂತ ಅಂದ್ಕೊಳ್ತಾನೆ ಅಗಸ್ತ್ಯ. ಅಷ್ಟರಲ್ಲಿ ಭಾಮೈದನ ಆನಂದ್ ವ್ಯವಸಾಯದ ಕೆಲಸಗಳಲ್ಲಿ ಕಟ್ಟು ಮಸ್ತಾದ ದೇಹಕ್ಕೆ ಆ ಸಮಯದಲ್ಲಿ ಟೈಟ್ ಟೀ ಶರ್ಟ್ ಧರಿಸಿ ಲುಂಗಿ ಉಟ್ಟು ಮನೆಯಿಂದ ಹೊರಬಂದು ಅಕ್ಕನನ್ನ ಭಾವನನ್ನ ನೋಡಿ ಕಿರುನಗೆ ಬೀರ್ತಾ ಲುಂಗಿಯನ್ನು ಮೇಲಕ್ಕೆ ಕಟ್ಕೊಳ್ತಾ ಅವ್ರ ಎದುರು ಹೋಗಿ, ಬಾ ಅಕ್ಕ, ಬನ್ನಿ ಬಾವ ಅವರೇ ಅಂತ ಅಂದ. ಬಾವ ಅಂತ ಭಾಮೈದನ ತನ್ನ ಕರೀತಿದ್ರೆ ಏನೋ ವಿಷಯ ಅಗಸ್ತ್ಯ ಭಾರದ್ವಾಜಕ್ಕೆ ತಿಳಿದೆ ಯಾರನ್ನು ಕರೀತಿದ್ದಾನೆ ಅನ್ನೋ ಹಾಗೆ ಅತ್ತ ಇತ್ತ ನೋಡ್ತಿರ್ತಾನೆ. ಹಾಗೆ ಯಾಕೆ ನೋಡ್ತಿದ್ದಾರೋ ಆನಂದ್ಗೆ ಅರ್ಥ ಆಗದೆ ಇರಲಾಗಿ, ನಮ್ಮ ತಮ್ಮ ಬಾವ ಅಂತ ಕರೆದಿದ್ದು ನಿಮ್ಮನ್ನೇ ರೀ ಅಂದ್ಲು. ಅದನ್ನು ಕೇಳಿ ಆಶ್ಚರ್ಯವಾಗಿ ಭಾಮೈದನ ಕಡೆ ನೋಡ್ದ. ನೀವು ನನಗೆ ಬಾವ ಅವರಾಗ್ತಿರಲ್ಲ, ಅದಕ್ಕೆ ಕರೆದೆ ಅಂತಾರೆ ಆನಂದ್. ಅಂದರೆ ಈ ಕಾಂಟ್ರಾಕ್ಟ್ ಹೆಂಡತಿ ತಮ್ಮನಿಗೆ ನಾನು ಬಾವ ಆಗ್ತೀನ? ಈಗಾಗಲೇ ಅಳಿಯಂದ್ರೆ ಅನ್ನೋ ಕರೆಗೆ ವಿರಕ್ತಿ ಉಂಟಾಗ್ತಿದೆ, ಮತ್ತೀಗ ಬಾವ ಅನ್ನೋ ಕರೆ ಕೂಡನಾ ಅಂತ ಮನಸ್ಸಲ್ಲಿ ಬೈದ್ಕೊಳ್ತಾನೆ. ಅಷ್ಟರಲ್ಲಿ ವಾಸು ಲಕ್ಷ್ಮಿಯವ್ರು ಕೂಡ ಲಗೇಜ್ ತಂದು ಆನಂದ್ ಹೆತ್ತವ್ರ ಕೈಯಿಂದ ಲಗೇಜ್ ತೊಗೊಂಡು
ಅಕ್ಕ ಬನ್ನಿ, ಬಾವವರು ಬನ್ನಿ ಅಂತ ಮುನ್ನಡೀತಿರ್ತಾನೆ. ಬನ್ನಿ ಅಂತ ಅಗಸ್ತ್ಯ ಭಾರದ್ವಾಜನ ಕರ್ಕೊಂಡು ಆನಂದ್ ಹಿಂದೆ ಹೋಗ್ತಿರ್ತಾಳೆ. ನಾನು ಹೋಗಿ ಎಮ್ಮೆಗಳಿಗೆ ಹುಲ್ಲು ಹಾಕ್ತೀನಿ, ಆದರೆ ಅಳಿಯಂದರು ಪ್ರಯಾಣ ಮಾಡಿ ಸುಸ್ತಾಗಿದ್ದಾರೆ, ತಕ್ಷಣ ಕಾಫಿ ಮಾಡ್ಕೊಂಡು ಕೊಡು ಲಕ್ಷ್ಮಿ. ಹ್ಞೂ ರೀ ಅಂತ ಹೇಳಿ ಲಕ್ಷ್ಮಿ ಅಡುಗೆ ಮನೆಗೆ ಹೋಗ್ತಾಳೆ. 4 ಕೋಣೆಗಳು, ಅಡುಗೆ ಮನೆ, ಹಾಲ್ನೊಂದಿಗೆ ಮನೆ ದೊಡ್ಡದಾಗೇ ಇರುತ್ತೆ. 4 ವರ್ಷಗಳ ನಂತರ ಆ ಮನೆಗೆ ಹೆಜ್ಜೆ ಇಟ್ಟಿರೋದ್ರಿಂದ ಆಕೆ ತುಂಬ ಸಂತೋಷವಾಗಿರ್ತಾಳೆ. ಆ ಮನೇಲಿ ಮುಂಚೆ ಬಳಸ್ತಿದ್ದ ರೂಮ್ನೊಳಗೆ ಆನಂದ್ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಭಾವ ಅವರು ಶ್ರೀಮಂತರು ಅಂತ ಆನಂದ್ ತಿಳಿದಿರೋದ್ರಿಂದ ಮುಂಚೆ ಕೋಣೆಯಲ್ಲಿ ಎ ಸಿ ಇಲ್ದಿದ್ರೂ ಭಾವ ಅವರಿಗೋಸ್ಕರ ಎ ಸಿ ತರಿಸಿಟ್ಟಿದ್ದಾನೆ. ಅಗಸ್ತ್ಯ ಆ ರೂಮ್ನೆಲ್ಲ ನೋಡ್ತಿರ್ತಾನೆ. ಸಣ್ಣ ಸಣ್ಣ ದೃಶ್ಯಗಳು, ಬಾಲ್ಯದ ಫೋಟೋಗಳಿಂದ ಆ ರೂಮು ಇದ್ದಿದ್ದರಲ್ಲಿ ಸುಂದರವಾಗಿ ಕಾಣಿಸ್ತಿದ್ರು. ದೊಡ್ಡದಾಗಿ ಐಷಾರಾಮಿಯಾಗಿರದೇ ಇರೋದ್ರಿಂದ ಅಗಸ್ತ್ಯ ಮುಖ ಸುಕ್ಕು ಒಟ್ಕೊಳಿಸ್ತಾನೆ. ಮೇಲಾಗಿ ರೂಮ್ ದೊಡ್ಡದಾಗಿದ್ದರೂ ರೂಮ್ನಲ್ಲಿರೋ ಮಂಚ ಮಾತ್ರ ಸಣ್ಣದಾಗಿರುತ್ತೆ. ಅಂದರೆ ಮುಂಚೆ ಮಲಗ್ತಿದ್ದ ಮಂಚ ಅದು. ಈ ರೂಮ್ನಲ್ಲಿರಬೇಕಾ ಈಗ ನಾನು ಅಂತ ಮನಸ್ಸನ್ನು ಬೈದ್ಕೊಳ್ತಿರ್ತಾನೆ. ಇನ್ನು ಆ ರೂಮ್ನಲ್ಲಿರೋ ನೆನಪುಗಳನ್ನ ನೆನಪಿಸ್ಕೊಳ್ತಾ ಆ ರೂಮಿನ ಸುತ್ತ ನೋಡ್ತಿರಲಾಗಿ ಆನಂದ್ ಲಗೇಜ್ ಪಕ್ಕಕ್ಕಿಟ್ಟು, ಹೇಗಿದೆ ಭಾವ ಅವ್ರ ರೂಮು ಅಂತ ಸಾಮಾನ್ಯವಾಗಿ ಕೇಳ್ತಾನೆ. ಏನು ಚೆನ್ನಾಗಿಲ್ಲ ಅಂದರೆ ನಮ್ಮನ್ನು ಕಳಿಸ್ತೀಯಾ ಅಂತ ಸ್ವಲ್ಪ ಆಸೆಯಿಂದ ಕೇಳ್ತಾನೆ. ಆ ಊರಿನಿಂದ ಹೊರಬಿದ್ದರೆ ಸಾಕು ಅನ್ನೋ ಉದ್ದೇಶದಿಂದ. ಭಾವ ಅವ್ರ ಮಾತಲ್ಲಿರೋ ಒಳಾರ್ಥ ತಿಳಿದೆ ಆನಂದ್ ಅಕ್ಕನ ಕಡೆ ನೋಡಿದ್ರೆ ಸುಳ್ಳಿನಗೆ ಬೀರ್ತಾ, ನಿಮ್ಮ ಭಾವ ಅವರು ಬರೀ ಚಮತ್ಕಾರ ಮನುಷ್ಯ ಕಣೋ, ಅದಕ್ಕಾಗಿ ಅಂತಿದ್ದಾರೆ ಸುಮ್ಮನೆ ತಮಾಷೆಗೆ. ಓ ಹಾಗಾ ಅಂತ ಆನಂದ್ ನಗ್ತಿದ್ರೆ ಅಗಸ್ತ್ಯಕ್ಕೆ ಕರೆಸಿ ಕಡೆ ನೋಡ್ತಾನೆ. ಆ ನೋಟವನ್ನು ತಮ್ಮ ಪತ್ತೆ ಮಾಡ್ತಾನೋ ಅಂತ ಮನಸ್ಸಿನಲ್ಲಿ ಗಾಬರಿ ಪಡ್ತಾ, ಭಾವ ಅವರು ಸ್ನಾನ ಮಾಡ್ತಾರೇನೋ, ಸ್ವಲ್ಪ ಬಿಸಿನೀರು ನೋಡ್ಕೊಳ್ಳೋಣವಾ ಅಂತಾಳೆ. ಸರಿ ಅಕ್ಕ ಅಂತ ಹೇಳಿ ಆನಂದ್ ಹೊರಟೋಗ್ತಾನೆ. ನಾನು ನಿನಗೆ ಚಮತ್ಕಾರಿ ಮನುಷ್ಯನಂತೆ ಕಾಣ್ತಿದ್ದೀನಾ ಅಂತ ಗರಂ ಆಗ್ತಿರುವಾಗ, ಅಯ್ಯೋ ಅಲ್ಲಿನ ಹಾಗೆ ಇಲ್ಲಿ ಗಟ್ಟಿಯಾಗಿ ಕೂಗಾಡಬೇಡಿ, ಇಲ್ಲಿ ಮಾತುಗಳ ಹೊರಗೆ ಕೇಳಿಸುತ್ತವೆ ಅಂತಾಳೆ. ಪೆಟ್ಟಿಗೆ ಧ್ವನಿ ಸಣ್ಣಗೆ ಮಾಡಿಕೊಂಡು, ನನಗಿಲ್ಲಿ ಇಷ್ಟ ಆಗ್ತಿಲ್ಲ, ಇವ್ರು ಇಷ್ಟ ಇಲ್ಲ, ಈ ಮನೆ ಇಷ್ಟ ಇಲ್ಲ, ಈ ರೂಮು ಇಷ್ಟ ಇಲ್ಲ, ಈ ಸಣ್ಣ ಮಂಚ ಅಂತೂ ಇಷ್ಟನೇ ಇಲ್ಲ ಅಂತಾನೆ. ಇಷ್ಟ ಆಗ್ತಿದ್ರು ಹಬ್ಬ ಮುಗಿಯೋವರೆಗೂ ತಪ್ಪೋದು, ಪ್ಲೀಸ್ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತಾಳೆ. ಇಂಥ ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಜಕ್ಕೂ ನನ್ನ ಜೀವನದಲ್ಲಿ ಎಂದೂ ಇಲ್ಲ ಅಂತಾನೆ ಕಿರಿಕಿರಿ ಪಡ್ತಾ. ಅಷ್ಟೇ ಲಕ್ಷ್ಮಿ ಕಾಫಿ ಕಪ್ಗಳನ್ನ ತರೋದನ್ನು ವಿಂಡೋಗಳಿಂದ ನೋಡಿ, ನಮ್ಮಮ್ಮ ಬರ್ತಿದ್ದಾರೆ, ದಯವಿಟ್ಟು ಮಾತಾಡಬೇಡಿ ಅಂತ ನಿಧಾನವಾಗಿ ಹೇಳ್ತಿರುವಾಗಲೇ ಲಕ್ಷ್ಮಿ ಒಳಗಡೆ ಬರ್ತಾಳೆ. ಅತ್ತೆ ಮುಂದೆ ಬುದ್ಧಿವಂತನಾಗಿರ್ತಾನೆ. ಕಾಫಿ ತಗೊಳ್ಳಿ ಹೇಳಿ ಅಂದರೆ ಅಂತ ಲಕ್ಷ್ಮಿ ಕಪ್ ನೀಡಿದ್ರೆ ಮನಸ್ಸೆಲ್ಲ ಕಿರಿಕಿರಿಯಾಗಿದ್ರು ಕಪ್ ಪಡ್ಕೊಳ್ತಾನೆ. ಲಕ್ಷ್ಮಿಯವ್ರ ಮಗಳಿಗೂ ಕೂಡ ಕಾಫಿ ನೀಡಿ, ಕಾಫಿ ಕುಡಿದು ಸ್ನಾನ ಮಾಡಿ ಅಮ್ಮ, ಈ ನಡುವೆ ನಾನು ತಿಂಡಿ ಸಿದ್ಧಪಡಿಸ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅದೇ ಕಿರಿಕಿರಿಯಿಂದ ಅಗಸ್ತ್ಯ ಕಾಫಿ ಕುಡಿದು ರೂಮಿನ ಸುತ್ತ ನೋಡ್ತಾ, ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ತಾನೆ. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇಲ್ಲ ರೀ, ಮನೆ ಹಿಂದೆ ಕೈತೋಟದಲ್ಲಿ ಬಚ್ಚರಿ ಮನೆ ಇದೆ, ಅಲ್ಲಿಗೆ ಹೋಗಿ ಮಾಡಬೇಕು ಅಂತಂತಾಳೆ. ಅದನ್ನು ಕೇಳಿ ಇನ್ನೂ ಕಿರಿಕಿರಿ ಪಡ್ತಾ ನೋಡ್ತಾನೆ. ಹಬ್ಬ ನೀವೇನು ದಿನಗಟ್ಟಲೆ ಇರ್ತೀವಲ್ಲ, ಕೇವಲ 4 ದಿನ, ಹೇಳಿದ್ದನ್ನು ಕೇಳಿದ್ರೆ ಕಾಂಟ್ರಾಕ್ಟ್ ರದ್ದಂತೀಯ ಅಲ್ವಾ, ಕೇಳಿದ್ರೆ ಸಾಯ್ತೀನಿ, ಮೊದಲು ನನ್ನ ಬಟ್ಟೆಗಳನ್ನ ತೆಗಿ ಅಂತ ಬೇಸರ ಮಾಡ್ಕೊಳ್ತಾನೆ. ಸ್ವಲ್ಪ ಸಮಯದಲ್ಲಿ ಕೈತೋಟದಲ್ಲಿರೋ ಬಚ್ಚಲ ಮನೆಯಲ್ಲಿ ಆನಂದಿಟ್ಟ ಬಕೆಟ್ನಿಂದ ಮಗ್ನಲ್ಲಿ ನೀರು ಮುಳುಗಿಸ್ಕೊಂಡು ಸ್ನಾನ ಮಾಡ್ತಿರ್ತಾನೆ. ದಿನ ಶವರ್ ಬಾತ್ ಮಾಡೋ ಅಗಸ್ತ್ಯ ಭಾರದ್ವಾಜಿಗೆ ಈಗ ಈ ಸ್ನಾನ ಹೊಸದಾಗಿ ಕಿರಿಕಿರಿಯಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ನಾನ ಮಾಡಿ ಟೀ ಶರ್ಟ್, ಲಾಂಗ್ ಶರ್ಟ್ ಧರಿಸಿ ರೂಮ್ನೊಳಗೆ ಬರ್ತಾನೆ. ಅಷ್ಟರಲ್ಲಿ ಹಸಿವಾಗ್ತಿದೆ. ಮನೆ ಹಾಳಾಗಿ ನೆಲದ ಮೇಲೆ ಕೂತು ತಿನ್ನ ಅಂತೀರ ಏನು ಅಂತ ಕೊಂಚ ಗಾಬರಿಯಿಂದ ಕೇಳ್ತಾನೆ. ಅದೇನಿಲ್ಲ ಬಿಡಿ, ಡೈನಿಂಗ್ ಟೇಬಲ್ ಇದೆ ಅಂತಾಳೆ. ಅಮ್ಮಯ್ಯ ಬದುಕ್ತೆ ಅಂತಾನೆ. ಹಾಗೆ ಅಗಸ್ತ್ಯ ಅತ್ತೆಯವರು ಸ್ವಲ್ಪ ಮರ್ಯಾದೆ ಮಾಡ್ತಾ ಉಪ್ಮಾ ವಡೆ ಮಾಡಿಕೊಟ್ರು. ವಡೆ ಅಂದರೆ ಎಣ್ಣೆ ಇರುತ್ತೆ ಅಂತ ಡೈವರ್ಟ್ ಮಾಡಿ ಪೆಸರಟ್ಟು ಹಾಕ್ಸ್ಕೊಂಡು ತಿಂತಿರ್ತಾನೆ. ಈ ನಡುವೆ ಸ್ನಾನ ಮಾಡಿ ರೂಮ್ನೊಳಗೆ ಬರ್ತಾಳೆ. ಅಗಸ್ತ್ಯ ಹಾಕಿ ತಿಂಡಿ ತಿಂತಿರುವಾಗಲೇ ಇನ್ನು ಲಕ್ಷ್ಮಿಯವರು ಡಂಗೂರ ಸಾರಿ ಹೇಳಿದ್ದಲ್ಲ, ಅಳಿಯಂದ್ರನ್ನ ನೋಡೋದಕ್ಕೆ ಹೆಣ್ಮಕ್ಳು ಒಬ್ರಿಗೊಬ್ರು ಸೇರ್ಕೊಂಡು ಗುಂಪಾಗಿ ಬರ್ತಿರ್ತಾರೆ. ಹಾಗೆ ಅಂಗಳಕ್ಕೆ ಬಂದು, ಅದಕ್ಕೆ ಏನು ಮಾಡ್ತಿದ್ರೆ ನಿಮ್ಮ ಅಳಿಯಂದ್ರು ಅಂತ ಕರೀತಿರ್ತಾರೆ. ಅದನ್ನು ಕೇಳಿ ತಿಂಡಿ ತಿಂತಿದ್ದ ಅಗಸ್ತ್ಯ ಸಣ್ಣಗೆ ಬೆಚ್ಚಿ ಬಿದ್ದರೆ, ಬರ್ತಿದ್ದೀನಿ ಅಂತ ಇಲ್ಲಿಂದ ಲಕ್ಷ್ಮಿಯವರು ಅಷ್ಟರಲ್ಲಿ ಸ್ನಾನ ಮಾಡಿ ಫ್ರೆಶ್ ಆದ ಆ ಅಂಗಳಕ್ಕೆ ಬಂದರು. ಅವ್ರನ್ನ ನೋಡಿ ಸ್ವಲ್ಪ ಗಾಬರಿ ಪಡ್ತಿದ್ರೆ, ಓ ಬಂದ್ರಾ ಅಂತ ನಗ್ತಾ ಅವ್ರ ಹತ್ರ ಹೋದ್ಲು. ಬಂದ್ಬೋದಕ್ಕೆ ನಿಮ್ಮ ಅಳಿಯಂದ್ರನ್ನ ನೋಡೋಣ ಅಂತ ಅಂದ್ಕೊಳ್ತಾ ಬಂದ್ವು, ಅವರೆಲ್ಲಿ ದೇವ್ರೆ, ಈಗ ನನ್ನ ಕಾಂಟ್ರಾಕ್ಟ್ ಗಂಟ ಇವ್ರ ಮುಂದೆ ಬರಬೇಕಾ, ಅದು ನಡೆಯೋ ಕೆಲಸನಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು. ಅಳಿಯಂದ್ರು ತಿಂಡಿ ತಿಂತಿದ್ದಾರೆ, ನೀವು ಕೂತ್ಕೊಳ್ಳಿ ಅಂದ್ಲು ಲಕ್ಷ್ಮಿಯವರು. ಅಮ್ಮ ತುಂಬ ದಿನಗಳಾಯ್ತು ನಿನ್ನ ನೋಡಿ, ನಿಜಕ್ಕೂ ಸುಂದ್ರಿ ನೀನು, ಈಗ ಉಡುಗೆ ತೊಡುಗೆ ಬದಲಾಗಿ ಇನ್ನೂ ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ ಅಂದರು ಒಬ್ಬಾಕಿ. ಮಾತುಕತೆಯಾಗಿ ಒಂದು ಸಣ್ಣ ನಗೆ ನಗ್ತಾ ಮನಸ್ಸಿನಲ್ಲಿ ಗಾಬರಿ ಪಡ್ತಿರ್ತಾಳೆ. ಏನೇ ಆದರೂ ಆ ಕಾಳನ ಕಾಟ ನಿಮಗಷ್ಟೇ ಅಲ್ಲ, ಊರಿನ ಜನರಿಗೂ ತಪ್ಪಿತು. ಅಳಿಯಂದ್ರೆ ಅವನ್ನ ಮಂಚ ಹಿಡಿಯೋಗಿ ಹೊಡೆದ್ರಂತೆ, ಹೌದಾ? ಅವನು ಇನ್ನೂ ಆಸ್ಪತ್ರೆಯಲ್ಲಿದ್ದಾನಂತೆ. ಈ ಕಾಳ ಯಾರು? ಅವನ್ನ ನಾನು ಯಾವಾಗ ಹೊಡೆದೆ ಅಂತ ಅಗಸ್ತ್ಯ ಭಾರದ್ವಾಜ್ ನಿಜಕ್ಕೂ ಆ ವಿಷಯನೇ ಮರೆತು ಹೋದರೆ, ಹೆಣ್ಣುಮಕ್ಕಳು ಅಂಗಳದ ಕಟ್ಟೆ ಮೇಲೆ ಕೂತು ಟಿ ವಿಯಲ್ಲಿ ಕಾಣಿಸೋ ಅಳಿಯಂದ್ರನ್ನ ನೋಡಬೇಕಂತ ನಮಗೆ ಕುತೂಹಲ ಆಗಿದೆ, ಸ್ವಲ್ಪ ಬೇಗ ಬಂದಿದ್ದು ಚೆನ್ನಾಗಿರುತ್ತೆ ಅಂತಾರೆ. ಗಾಬರಿ ಪಡ್ತಾ ತಾಯಿ ಕಿವಿ ಹತ್ರ ಬಂದು, ಅಮ್ಮ ಹೀಗಿದೆಲ್ಲ ಅಗತ್ಯನ, ಏನಾದರೂ ಒಂದು ಮಾಡಿ ಅವ್ರನ್ನ ಹೋಗೋದು ಕೇಳು. ಅದೇನಮ್ಮ ಆಗಂತ್ಯ, ನಮ್ಮ ಮನೆಗೆ ದೊಡ್ಡ ಮನೆ ಅಳಿಯ ಬಂದಿದ್ದಾನೆ ಅಂತ ಎಲ್ಲರೂ ಅಂದ್ಕೊಳ್ಬೇಡವೆ, ನಾನು ಎಲ್ರಿಗೂ ಕಾಫಿ ತರ್ತೀನಿ, ಅಳಿಯಂದ್ರ ಹತ್ರ ಹೋಗಿ ಏನಾದರೂ ಬೇಕೇ ನೋಡು ಅಂತ ಹೇಳಿ ಲಕ್ಷ್ಮಿ ಅಡುಗೆ ಮನೆಗೆ ಹೊರಟೋದ್ಲು.
ಅಯ್ಯೋ ಸಮಯಕ್ಕೆ ಆನಂದ್ ಕೂಡ ಇಲ್ಲ. ಅವನಾದರೂ ಇದ್ದಿದ್ರೆ ಇವ್ರನ್ನ ಹೇಗಾದರೂ ಕಳಿಸ್ತಿದ್ದ. ಎಮ್ಮೆಗಳಿಗೆ ಹುಲ್ಲು ಕುಯ್ದು ತರಬೇಕಂತ ಹೇಳಿ ಅಪ್ಪನ ಜೊತೆ ಜಮೀನಿಗೆ ಹೋದ ಅಂತ ತನ್ನೊಳಗೆ ತಾನು ಅಂದ್ಕೊಳ್ತಿರಲಾಗಿ ನಿಮ್ಮ ಗಂಡನ ಬೇಗ ಬರ ಹೇಳಮ್ಮ ಅಂತ ಹೆಣ್ಮಕ್ಳು ಹೇಳೋದ್ರಿಂದ ಅವ್ರ ಮುಂದೆ ಸರಿಯನ್ನಾಗಿ ತಲೆ ತೂಗಿ ಗಾಬರಿ ಪಡ್ತಾ ಡೈನಿಂಗ್ ಟೇಬಲ್ ಹತ್ರ ಹೋಗೋಷ್ಟರಲ್ಲಿ ಅಗಸ್ತ್ಯ ಅರ್ಧ ತಿಂಡಿ ತಟ್ಟೆಯಲ್ಲಿ ಕೈ ಇಟ್ಟು ಕೋಪದಿಂದ ಕಾಣಿಸ್ತಿರ್ತಾನೆ. ಆ ಕೋಪ ನೋಡಿ ಹೆದರತ್ಲೆ ಅಹನ ಹತ್ರ ಬಂದ್ಲು. ತಕ್ಷಣ ತಟ್ಟೆಯಲ್ಲಿ ಕೈ ತೊಳ್ಕೊಂಡಿದ್ದು, ಏನದು ಅವರೇನೇನೋ ಮಾತಾಡ್ತಿದ್ದಾರೆ, ನನ್ನ ನೋಡುವಂಥದ್ದು ಏನಿದೆ ಅಂತಾನೆ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ. ಒಬ್ಬ ಸಣ್ಣಗೆ ಮಾತಾಡಿ ಅಂದ್ಲು. ಇಲ್ಲಿ ಗಟ್ಟಿಯಾಗಿ ಮಾತಾಡೋ ಸ್ವಾತಂತ್ರ್ಯ ಕೂಡ ಇಲ್ಲ ಅಂತ ಬೈದ್ಕೊಳ್ತಾನೆ. ಅಂದರೆ ಮೊನ್ನೆ ನೀವು ಟಿ ವಿಯಲ್ಲಿ ಕಾಣಿಸ್ಕೊಂಡಿದ್ರಿ ಅಲ್ವಾ, ಅದರಿಂದ ನೀವು ಅವರಿಗೆ ಒಬ್ಬ ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀರಿ, ಅದಕ್ಕಾಗಿ ಅವ್ರು ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ, ಎಷ್ಟಿದ್ರು ನೀವು ಸೆಲೆಬ್ರಿಟಿ ಅಲ್ವಾ ಅಂತ ಅಗಸ್ತ್ಯನನ್ನು ಹೊಗಳಿ ಮರ ಹತ್ಸೋದಕ್ಕೆ ಪ್ರಯತ್ನಿಸ್ತಾಳೆ. ಅದು ಅಗಸ್ತ್ಯ ಭಾರದ್ವಾಜಗೆ ಅರ್ಥ ಆಗಿ, ಹೇಗೆ ಕಾಣಿಸ್ತಿದ್ದೀನಿ ನಿನ್ನ ಕಣ್ಣಿಗೆ ಅಂತ 2 ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ಕೋಪದಿಂದ ಕೇಳ್ದ. ಸೆಲೆಬ್ರಿಟಿ ಥರ ಅಂದ್ಲು ಟಕ್ಕನೆ. ಅಲ್ಲಿ ಉದುರಿಸ್ತೀನಿ ಅಂತ ಅಕ್ಕಿ ಮೇಲೆ ಕೈ ಎತ್ತಿದ. ನಾನು ಕಾಂಟ್ರಾಕ್ಟ್ ರದ್ದು ಮಾಡ್ಕೊಳ್ತೀನಿ ಅಂತ ಹಣ ಗಟ್ಟಿ ಕಣ್ಣು ಮುಚ್ಕೊಂಡು ಹೇಳಿದ್ಲು. ಪೆಟ್ಟಿಗೆತ್ತಿದ ಕೈ ಇಳಿಸಿ ಕೋಪದಿಂದ ಆಕೆಗೆ ಬೆನ್ನು ಹಾಕ್ತಿರ್ಗದ. ಅಹನ ಒಂದು ಕಣತಿರ್ ನೋಡಿ ಅಮ್ಮಯ್ಯ ಅಂತ ಅಂದ್ಕೊಂಡು ಕೊಂಚ ಹತ್ರ ಬಂದು, ಕೇವಲ 5 ನಿಮಿಷ ಅವ್ರ ಮುಂದೆ ಬಂದು ಹೋದರೆ ಆಮೇಲೆ ಅವ್ರ ದಾರಿಗೆ ಅವ್ರು ಹೊರಟೋಗ್ತಾರೆ ಅಂತ ವಿನಂತಿಯಾಗಿ ಕೇಳಿದ್ಲು. ನಿಜಕ್ಕೂ ಇವ್ರ ಮುಂದೆ ಬಂದು ನಾನೇನು ಮಾಡಬೇಕು ಅಂದ. ಏನು ಮಾಡಬೇಡಿ, ಅಲ್ಲಿ ಚೇರ್ ಹಾಕ್ತೀನಿ, ಆ ಚೇರ್ನಲ್ಲಿ ಕೂತ್ಕೊಳ್ಳಿ ಅಷ್ಟೇ ಅಂತ ಅಂದ್ಲು. ಸ್ವಲ್ಪ ಸಮಯಕ್ಕೆ ಅಗಸ್ತ್ಯ ಒಂದು ಮಡಚೋ ಕಬ್ಬಿಣದ ಚೇರ್ನಲ್ಲಿ ಅವರ ಮುಂದೆ ಕೂತು ಶೋಕೇಸ್ ಬೊಂಬೆ ಆಗಿಬಿಟ್ಟ. ಅಷ್ಟರಲ್ಲಿ ಹೆಣ್ಮಕ್ಳು ಲಕ್ಷ್ಮಿ ಕೊಟ್ಟು ಕಾಫಿ ಕುಡಿದು ಹರಟೆ ಹೊಡಿತಿದ್ದಾರೆ. ಅಳಿಯಂದ್ರು ಚೆನ್ನಾಗಿದ್ದಾರೆ ಅಂತ ಅವರಿಂದ ಪ್ರತಿಕ್ರಿಯೆ ಬರ್ತಿದೆ. ಹೌದು, ನಮ್ಮ ಅಳಿಯಂದ್ರು ಸುಂದರಾನೇ ಅಂತ ಲಕ್ಷ್ಮಿ ಹೆಮ್ಮೆಯಿಂದ ಹೇಳಿ, ನನಗೆ ಕೆಲಸ ಇದೆ ಅದಕ್ಕೆ ನಮ್ಮ ಅಳಿಯಂದ್ರನ್ನ ನೋಡ್ತೀರಿ ಅಂತ ಹೇಳಿ ಅಡುಗೆ ಮನೆಗೆ ಹೊರಟೋಗ್ತಾಳೆ. ಅಗಸ್ತ್ಯ ಅವ್ರ ಮುಂದೆ ಹಾಗೆ ಕೂತ್ಕೊಳ್ಳಲು ಏನೋ ಸಂಕೋಚ ಅನ್ನಿಸ್ತಾ ಕೈಗಳನ್ನ ಹಿಸುಕೊಳ್ತಾ ಇನ್ನೊಂದು ನರಕ ನೋಡ್ತಿರ್ತಾನೆ. ಪಾಪನ ಅಗಸ್ತ್ಯ, ಹೇಗಿದ್ದವನು ಹೇಗೆ ಮಾಡ್ತಿದ್ದಾನೋ ಅಂತ ಹಣ ಕೂಡ ಮನಸ್ಸನ್ನು ಸಂಕಟ ಪಡ್ತಿರ್ತಾಳೆ. ಇನ್ನು ಹೆಣ್ಮಕ್ಳು ನೋಡ್ತಿದ್ದಂತೆ ಅಗಸ್ತ್ಯ ಹೋಲಿಕೆಗಳ ಬಗ್ಗೆ ಕೂಡ ಮಾತಾಡ್ತಾ, ಎಲ್ಲ ಚೆನ್ನಾಗಿದ್ದಾನೆ, ಆದರೆ ಕಣ್ಣುಗಳು ಸ್ವಲ್ಪ ಸಣ್ಣಗಿವೆ, ನಮ್ಮ ಅಳಿಯನ ಕಣ್ಣುಗಳು ಬೆಲೆ ಇರುತ್ತವೆ ಅಂತ ಒಬ್ಬಾಕೆ ತನ್ನ ಅಳಿಯನೊಂದಿಗೆ ಹೋಲಿಸಿ ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ. ನಿಮ್ಮ ಅಳಿಯನ ಕಣ್ಣುಗಳು ಒಂದೇ ಚೆನ್ನಾಗಿರೋದು, ಅದರ ಮುಖ ಏನೇನೋ ಚೆನ್ನಾಗಿಲ್ಲ ಅಂತ ಇನ್ನೊಬ್ಬಾಕೆ ಚುಚ್ಚಿ ಮಾತಾಡ್ತಾಳೆ. ಆಕೆ ಅದಕ್ಕೆ ಮೂತಿ ತಿರುಗಿಸ್ಕೊಂಡ್ರೆ, ನನ್ನ ಕಣ್ಣುಗಳಲ್ಲ ಆದರೆ ಕಿವಿಗಳು ಸಣ್ಣಗೆ ಅನಿಸ್ತಿವೆ ಅಂತ ಇನ್ನೊಂದು ಆಕೆ ಅಂತಾಳೆ. ಅವ್ರ ಮಾತುಗಳನ್ನ ಕೇಳ್ತಿರೋ ಅಗಸ್ತ್ಯಾಗಿ ಒಳಗೊಳಗೆ ಬೇಯ್ತಿರುತ್ತೆ. ಅಹನ ತಲೆ ಹಿಡ್ಕೊಂಡು ನೋಡೋದು ನೋಡಿ ಹೋಗದೆ ಈ ರೀತಿ ವಕ್ರಗಳನ್ನ ಹುಡುಕ್ತಿದ್ದಾರೆ ನನ್ನ ಗಂಡನಿಗೆ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ತಾಳೆ. ಕಿವಿಗಳು ಸಣ್ಣಗಿದ್ರೂ ಪರವಾಗಿಲ್ಲ, ಬಣ್ಣ ಚೆನ್ನಾಗಿದ್ದಾನಲ್ಲ ಬಿಡಿ, ಆದರೆ ಬಣ್ಣ ಇದ್ರೂ ನಮ್ಮ ಅಳಿಯನಷ್ಟು ಹುಷಾರಾಗಿ ಕಾಣಿಸ್ತಿಲ್ಲ. ಅಂದರೆ ನಮ್ಮ ಅಳಿಯನ ಮುಖ ನಗೋ ಮುಖ, ಈ ಅಳಿಯನ ಮುಖದಲ್ಲಿ ನಿಜಕ್ಕೂ ನಗುನೇ ಕಾಣಿಸ್ತಿಲ್ಲ ಅಂದರು. ಅದನ್ನು ಕೇಳಿ ಅಗಸ್ತ್ಯ ಕಿಕ್ಕರಿಸಿ ಅಲ್ಲೇ ಇದ್ದ ಅಹನ ಕಡೆ ನೋಡ್ತಾಳೆ. ಅದನ್ನು ನೋಡಿ ಅಹನ ಹತ್ರ ಬಂದು, ಚಿಕ್ಕಮ್ಮ ಅವರೇ, ನಿಮ್ಮ ಮನೇಲಿ ಕೆಲಸಗಳನ್ನ ಬಿಟ್ಟು ಬಂದಿದ್ದೀರೋ ಏನೋ ಮರೆತು ಹೋದ್ರಾ ಅಂತ ಅಂದ್ಲು. ಇರಮ್ಮ, ಕೆಲಸಗಳು ಯಾವಾಗಲೂ ಇದ್ದೇ ಇರುತ್ತೆ, ಆಮೇಲಾದರೂ ಮಾಡ್ಕೊಳ್ಬಹುದು ಬಿಡು, ಅಳಿಯಂದ್ರನ್ನ ಸ್ವಲ್ಪ ಹೊತ್ತು ನೋಡೋದಕ್ಕೆ ಬಿಡು ಅಂತ ಅಡ್ಡಿ ಹೇಳ್ತಾ ಅಗಸ್ತ್ಯನನ್ನು ಎದುರಿಗಿಟ್ಕೊಂಡು ಪಂಚಾಯಿತಿ ನಡೆಸ್ತಿರ್ತಾರೆ. ಅಯ್ಯೋ, ಆನಂದ್ ಇಲ್ಲದೆ ಇವರು ಹೋಗೋ ಕಾಣುತ್ತಿಲ್ಲ, ಆನಂದ್ ಬೇಗ ಬಂದರೆ ಚೆನ್ನಾಗಿರ್ತಿತ್ತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅಹನ. ಏನಪ್ಪ ಈ ಕರ್ಮ ಅಂತ ಅಗಸ್ತ್ಯ ತಲೆ ಹಿಡ್ಕೊಂಡ್ರೆ, ಅಯ್ಯೋ ಅಳಿಯಂದ್ರೆ ಹಾಗೆ ತಲೆ ಹಿಡ್ಕೊಳ್ಬಾರ್ದು, ದರಿದ್ರ ಅಂಟ್ಕೊಳ್ಳುತ್ತೆ ಅಂತಾಳೆ ಇನ್ನೊಬ್ಬಾಕೆ. ಉಫ್ ಅಂತ ಅಂದ್ಕೊಳ್ತಾ ಆ ಕೈ ತೆಗೆದುಕೊಳ್ತಾನೆ. ಇನ್ನು ಆನಂದ್ ಹಿಂದೆ ಹಸಿರು ಹುಲ್ಲಿನ ಮೂಟೆಯನ್ನು ಕಟ್ಕೊಂಡು ಹೀರೋ ಹೊಂಡಾ ಬೈಕ್ ಮೇಲೆ ಬರ್ತಿರ್ತಾನೆ. ಹಾಗೆ ಬರ್ತಿದ್ದ ಆನಂದ್ ಬೈಕ್ಗೆ ಬ್ರೇಕ್ ಬೀಳುತ್ತೆ. ಎದುರಿಗೆ ಹಳ್ಳಿಯ ಲಂಗ ದಾವಣಿ ಧರಿಸಿ ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಗಿಯಾಗಿ ಜಡೆ ಹೆಣೆದು ಹಣೆ ಮೇಲೆ ಕೊಂಚ ದೊಡ್ಡ ಬೊಟ್ಟು ಇಟ್ಕೊಂಡು ಸಾಧಾರಣ ಬಣ್ಣದೊಂದಿಗೆ ಅಂದದೊಂದಿಗೆ ಒಂದು ಹುಡುಗಿ ಆನಂದನ್ನು ಆಸೆಯಿಂದ ನೋಡ್ತಾ ಬರ್ತಿರ್ತಾಳೆ. ಯಾವಾಗಲೂ ಮುಗುಳ್ನಗೆಯಿಂದಿರ್ತಿದ್ದ ಆನಂದ್ ಆಕೆಯನ್ನು ನೋಡಿದೊಡನೆ ಮುಖ ಕೋಪವಾಗಿ ಬದಲಾಗಿ ಹೋಗುತ್ತೆ. ಆಕೆ ಕಾಳಂತಂಗಿ, ಆನಂದ್ ಅಂದರೆ ಪ್ರಾಣ ಬಿಡ್ತಾಳೆ ಆಕೆ.